ಇಂದು ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿ ರಥೋತ್ಸವ. ಈ ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿ ಅಂದರೆ ಮುಳ್ಳಯ್ಯನಗಿರಿ ತಪ್ಪಲಿನಲ್ಲಿರುವ ಒಂದು ಪ್ರಮುಖ ದೇವಸ್ಥಾನ. ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಡೆಯುವ ಪ್ರಮುಖ ಜಾತ್ರೆಗಳಲ್ಲಿ ಇದು ಕೂಡ ಒಂದು. ಇವತ್ತು ಇಲ್ಲಿನ ಜಾತ್ರೆ ವಿಶೇಷತೆಗಳೇನು, ಏನೇನು ಆಚರಣೆಗಳಿವೆ, ಬನ್ನಿ ನೋಡೋಣ. ಚಿಕ್ಕಮಗಳೂರಿನ ಪ್ರಸಿದ್ಧ ಪ್ರವಾಸಿ ತಾಣವಾದ ಮುಳ್ಳಯ್ಯನಗಿರಿಗೆ ಸಾಗುವ ಪ್ರತಿಯೊಬ್ಬರಿಗೂ ಸೀತಾಳಯ್ಯನಗಿರಿ ಪರಿಚಯ ಇದ್ದೇ ಇರುತ್ತೆ. ಚಿಕ್ಕಮಗಳೂರಿನಿಂದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿ ಮುಳ್ಳಯ್ಯನಗಿರಿಗೆ ಹೋಗುವ ಮಾರ್ಗದ ಎತ್ತರದ ಗುಡ್ಡದ ಮೇಲೆ ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿಯ ದೇಗುಲವಿದೆ. ವರ್ಷಕ್ಕೊಮ್ಮೆ ನಡೆಯುವ ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿ ರಥೋತ್ಸವ ಹಾಗೂ ಮುಳ್ಳಪ್ಪ ಸ್ವಾಮಿ ಅಡ್ಡಪಲ್ಲಕ್ಕಿ ಉತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಮಂಗಳವಾರ ಅದ್ಧೂರಿಯಿಂದ ನೆರವೇರಿತು. ಶುಕ್ರವಾರದಿಂದ ಪ್ರಾರಂಭವಾಗುತ್ತೆ. ಶುಕ್ರವಾರ ಮೊದಲನೇ ಹಬ್ಬ, ಎರಡನೇ ಶನಿವಾರ ದಿವಸ ಉತ್ಸವ ಇರುತ್ತೆ. ಭಾನುವಾರ ರಥೋತ್ಸವ, ಕಳಸಾರ್ಚನೆ, ಸೋಮವಾರ ದಾರಾಮುಹೂರ್ತ, ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಬ್ರಹ್ಮರಾಂಬಿಕೆಗೆ ದಾರಾಮುಹೂರ್ತ. ಈ ದಿವಸ ಮೆರವಣಿಗೆ ಉತ್ಸವ. ನಾಳೆ ಅಂತಿಮ ಶಾಸ್ತ್ರ ನಡೆಯುತ್ತೆ. ಗಂಗೆ ಬಾವಿಗೆ ಹೋಗಿ ಗಂಗಾ ಸ್ನಾನ ಮಾಡ್ಕೊಂಡು ದೇವತೆಗಳನ್ನೆಲ್ಲ ಆಹ್ವಾನ ಮಾಡಿ ಪೂಜೆ ಸಲ್ಲಿಸ್ಕೊಂಡ್ಬಂದು ಎಡೆ ನೈವೇದ್ಯ ಎಲ್ಲ ಮಾಡಿ ನಾಳೆ ರಾತ್ರಿಗೆ ಇಲ್ಲಿದ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಅಲಂಕೃತ ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು. ಅಡ್ಡಪಲ್ಲಕ್ಕಿ ಮುಂದೆ ಸಾಗ್ತಾ ಇದ್ರೆ ಅದರ ಹಿಂದೆ ತೇರು ಭವ್ಯವಾಗಿ ಸಾಕ್ತು. ಸುತ್ತಮುತ್ತ ನೆರೆದಿದ್ದ ಭಕ್ತರು ರಥ ಹೊರಟ ಕೂಡಲೇ ಬಾಳೆಹಣ್ಣುಗಳನ್ನು ಎಸೆದು ಭಕ್ತಿ ಸಮರ್ಪಿಸಿದ್ರು. ಬಳಿಕ ತೇರನ್ನು ಎಳೆದು ದೇಗುಲದ ಸುತ್ತ ಪ್ರದಕ್ಷಿಣೆ ಹಾಕಿ ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಿದ್ರು. ನಾವು ಶಿವಮೊಗ್ಗದಿಂದ ಬಂದಿದ್ದೀವಿ. ನಮ್ಮ ಮನೆ ದೇವ್ರು ಇದೇನೆ, ಮನೆ ದೇವರಾಗಿರೋದ್ರಿಂದ ನಾವು ವರ್ಷ ಬರ್ತೀವಿ ಸರ್. ಇಲ್ಲಿ ಪ್ರಕೃತಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಆ ಪ್ರಕೃತಿ ಸವಿಯಕ್ಕಂತಲೇ ತುಂಬ ಜನ ಬರ್ತಾರೆ. ಇನ್ನು ಮೇಲ್ ನೋಡಬೇಕು ನೀವು, ಅದಿನ್ನೂ ಚೆನ್ನಾಗಿರುತ್ತೆ. ಆ ಬೆಟ್ಟದ ಪೀಕಲ್ಲಿ ಹೋದರೆ ಇನ್ನೂ ಆರಾಮ್ ಅನ್ಸುತ್ತೆ. ಹಲವು ಕುಟುಂಬಗಳು ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಮನೆ ದೇವರಾಗಿ ಪೂಜಿಸ್ತಾರೆ. ಹಾಗಾಗಿ ಈ ಜಾತ್ರಾ ಮಹೋತ್ಸವದಲ್ಲಿ ಅವರು ನೇಮ ನಿಷ್ಠೆಯಿಂದ ಭಾಗವಹಿಸ್ತಾರೆ. ದೂರದ ಊರುಗಳಲ್ಲಿ ವಾಸವಿದ್ರೂ ಕೂಡ ಜಾತ್ರೆಯನ್ನು ತಪ್ಪಿಸೋದಿಲ್ಲ ಅಂತಾರೆ ಭಕ್ತರು. ಮದುವೆಯಾಗಿ 45 ವರ್ಷ ಆಯಿತು. ನಾವು ಬರ್ತಾ ಇರ್ತೀವಿ, ವರ್ಷಕ್ಕೊಂದ್ಸರಿ ಬರ್ತಾ ಇರ್ತೀವಿ. ಮನೇಲಿ ಆಚರಣೆ ಮಾಡ್ತೀವಿ, ಮಿಸ್ ಮಾಡಲ್ಲ ಯಾವುದಕ್ಕೂ. ನಮ್ಮ ಹಿರಿಯವ್ರು ಹೆಂಗೆ ನಡ್ಸ್ಕೊ ಬಂದಿದ್ದಾರೆ ಅದನ್ನು ನಾವು ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೀವಿ. ನಮ್ಗೆ ಎಲ್ಲ ರೀತಿಯೂ ಮಳೆ ಬೆಳೆಯಲೆಲ್ಲ ಒಳ್ಳೆಯದಾಗಿದೆ. ನಾವು ಇಲ್ಲಿ 40 ವರ್ಷದಿಂದ ಬರ್ತೀವಿ. ನಾವೆಲ್ಲ ಹುಟ್ಟಿ ಬೆಳೆದಿದ್ದೆಲ್ಲ ಚನ್ನಗೊಂಡಹಳ್ಳಿಲಿ. ಸಂಪ್ರದಾಯ ಇಲ್ಲಿ ನಡೆಸೋ ಜಾತ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಗೆ ಖುಷಿ ಆಗುತ್ತೆ. ವರ್ಷ ಬರ್ತೀವಿ ನಾವು ಇಲ್ಲಿ ಜಾತ್ರೆಗೆ. ನಮಗೆ ಇಲ್ಲಿ ಜಾತ್ರೆ ನೋಡೋದೇ ಒಂದು ಖುಷಿ ಆಗುತ್ತೆ. ಬೆಳಗ್ಗೆಯಿಂದ ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿ ದೇಗುಲದಲ್ಲಿ ಪೂಜಾ ಕೈಂಕರ್ಯಗಳು ಜರುಗಿದ್ವು. ಇಷ್ಟಾರ್ಥ ಪ್ರಾಪ್ತಿಗೆ ಜನ ಪ್ರಾರ್ಥನೆ ಮಾಡಿದ್ರು. ಆದರೆ ಕಿರಿದಾದ ರಸ್ತೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳು ಬಂದಿದ್ದರಿಂದ ಸಂಚಾರ ದಟ್ಟಣೆಯಲ್ಲಿ ಸಿಲುಕಿ ಜನ ಪರದಾಡಬೇಕಾಯಿತು.